ಒಂದು ಬಹಳ ಅದ್ಭುತವಾದಂಥ ಹಾಡಿದೆ, ತಾವು ಕೂಡ ಕೇಳಿರ್ತೀರಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ, ಬೆಳಗಾನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅದ್ಭುತ ಇದು. ಯಾಕಂದರೆ ನಾವು ಅಮ್ಮ ನಮಗೆ ತುತ್ತಿಡ್ಬೇಕಾದ್ರೆ ಚಂದಮಾಮನ ತೋರಿಸ್ತಾ ಇದ್ಲು. ಆದರೆ ಚಂದ್ರನಿಗೆ ನಾವು ಉಪಗ್ರಹವನ್ನು ಹಾರಿಸ್ತೀವಿ, ಅದು ಹೆಣ್ಮಕ್ಳ ಸಹಾಯದಿಂದ ಅಂತಂದರೆ ಇದು ನಿಜಕ್ಕೂ ಮೆಚ್ಚಬೇಕಾದಂಥ ಸಂಗತಿ. ಇದು ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಮಹಿಳೆಯ ಯಶೋಗಾಥೆ. ಇವ್ರನ್ನ ಸನ್ಮಾನಿಸೋದಿಕ್ಕೆ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಟ ದುನಿಯಾ ವಿಜಯ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಾನು TV9ಗೆ ತುಂಬ ಚಿರಋಣಿ. ಇಸ್ರೋ ಒಂದೇ ಮುಖ್ಯ ಅಲ್ಲ, ನಾವು ಯಾವ್ದು ನೋಡಬೇಕು ಅಂದರೆ ಬಾಹ್ಯಾಕಾಶದ ಹತ್ರ ನೋಡಬೇಕು. ಈಗಿರೋ ನಮಗೆ ಆಪರ್ಚುನಿಟೀಸ್ ಏನಿದೆ ಅಂದರೆ ನಾವು ಪ್ರೈವೇಟಾಗಿ ಕೂಡ ಬಾಹ್ಯಾಕಾಶವನ್ನು ಭೇದಿಸಬಹುದು. ಹಾಗೆ ಕನ್ನಡದವರು ತುಂಬ ಕಮ್ಮಿ ಆ್ಯಕ್ಚುಲಿ ಇಸ್ರೋ ಸಂಸ್ಥೆಯಲ್ಲಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲ ರಾಜ್ಯದ ಭಾಷೆಯ ಜನರಿದ್ದಾರೆ. ಸೊ ಕನ್ನಡದ ಮಕ್ಕಳು ಬರಬೇಕು. ಹಾಗೆ ಇಸ್ರೋ ಸಂಸ್ಥೆ ಒಂದೇ ಅಲ್ಲ, ಬಾಹ್ಯಾಕಾಶಕ್ಕೆ ಕೆಲಸ ಮಾಡೋ ಅಂಥ ಒಂದು ಹುಮ್ಮಸ್ಸನ್ನು ಇಟ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆಯವರು ಅದಕ್ಕೆ ಬರಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಶಿವಾನಿ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಒಂದು ಮಹಿಳೆಯಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀರ. ಮತ್ತು ನೀವು ಬರೀ ಸೈಂಟಿಸ್ಟ್ ಆಗಿರಬೇಡಿ, ಒಂದು ಸತಿ ಮೇಲೆ ಹೋಗ್ಬಿಟ್ಟು ಬಂದುಬಿಡಿ. ಚಂದ್ರನಿಗೆ ಕಾಲಾಕಿ ಬರುವಂಥ ಅವಕಾಶ ಸಿಕ್ಕಿದ ಸಮೇತ ಹೆದರಬೇಡಿ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೀವಿ, ಇಡೀ ಕರ್ನಾಟಕ ಜನತೆ ನಿಮ್ಮೊಟ್ಟಿಗಿದ್ದೀವಿ. ಮತ್ತೊಂದು ಸಂದರ್ಭ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಚಿತ್ರರಂಗದ ಭೀಮಾ ನಮ್ಮ ಜೊತೆಗಿದ್ದಾರೆ. ಏನಂತೀರಿ ಸ್ವಾಮಿ? ನಮಗೆ ಗಣಿತ ವಿಜ್ಞಾನ ಅಂದ್ರೆ ತಲೆಗೆ ಹತ್ತಲಿಲ್ಲ. ತುಂಬ ದೂರ ನಾವು ಆ ಗಣಿತದ ಮೇಷ್ಟ್ರುಗಳು ನೋಡಿದ್ರೆ ಭಯ. ಕೆಮಿಸ್ಟ್ರಿ ಈಕ್ವೇಷನ್ಸ್ ಕೇಳ್ಬಿಡ್ತಾರೆ ಅಂತ ಎಕ್ಸಾಮಿಗೆ ಕ್ಲಾಸಿಗೆ ಸರಿಯಾಗಿ ನೋಡಿದ್ರೆ ಬೇರೆ ಲೋಕದಿಂದ ಬಂದಿರೋ. ಇವತ್ತು ನನ್ನಂಥ ಒಬ್ಬ ಅಜ್ಞಾನಿ ಇವ್ರ ಪಕ್ಕದಲ್ಲಿ ನಿಂತಿದ್ದೀನಿ, ವಿಜ್ಞಾನಿ ಪಕ್ಕದಲ್ಲಿ ಅಂದರೆ ನಿಜವಾಗ್ಲೂ ಅದು ತುಂಬ ಗ್ರೇಟ್ ವಿಷಯ. ಅದು ಹೆಣ್ಮಕ್ಳ ಸಾಧನೆ ತೋರಿಸುತ್ತೆ ಅದು. ಅದಕ್ಕೆ ನಾನು ತಮ್ಮ ಸಾಧನೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಮ್ಮ. ತುಂಬ ದೊಡ್ಡ ವಿಷಯ ಅದು ನನಗೆ ನಿಜವಾಗಿ. ನನಗೆ ಅದಕ್ಕೆ ನಾನು ಅವಾರ್ಡ್ ಕೊಡೋಕೆ ಈ ಕಡೆ ತಿರ್ಕೊಂಬಿಟ್ಟೆ, ನನ್ನ ಕೈಲಿ ಆಗಲ್ಲಪ್ಪ ಅದು ಕೊಡೋಕ್ಕೆ. ನಾನು ಓದಲಿಲ್ಲ ಅಂತ ನಾನು 2 ಹೆಣ್ಮಕ್ಳಿಗೆ ಮಾಸ್ಟರ್ ಡಿಗ್ರಿ ಮಾಡಿಸಿದ್ದೀನಿ. ದಯಮಾಡಿ ನೋಡ್ತಿರುವಂಥ ಹೆಣ್ಮಕ್ಳು ಮೊದಲು ಈಗ ತುಂಬ ಬೇಕಾಗಿರೋದು ಡಿಗ್ರಿ ಅಲ್ಲ, ಡಬಲ್ ಡಿಗ್ರಿ ಬೇಕು. ಅವ್ರ ತಾಯಿ ತಂದೆ ಕೂಡ ಸಹಕಾರ ಮಾಡಿ ಎಲ್ಲ ಹೆಣ್ಮಕ್ಳು ಮಾಸ್ಟರ್ ಡಿಗ್ರಿ ಮಾಡಿ ದಯಮಾಡಿ. ಅದೇ ನಾನು ಕೇಳ್ಕೊಳ್ಳೋದು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್.